ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ನನ್ನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿವತ್ತು ವ್ಲಾಗಲ್ಲಿ ಅಂತಂದರೆ ನಾನು ನನ್ನ ಫ್ರೆಂಡ್ ಮಗುನ ನೋಡೋಕೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಮಗುವಾಗಿ 3 ತಿಂಗಳಾಗಿದೆ, ಇನ್ನೂ ಹೋಗಿಲ್ಲ. ಹೇಳೋದಕ್ಕೆ ಮಾತ್ರ ಬೆಸ್ಟ್ ಫ್ರೆಂಡು, ಇನ್ನೂ ಬಂದಿಲ್ಲ ಅಂತ ಹೇಳಿ ಜಗಳ ಮಾಡ್ತಾಯಿದ್ರು. ಸೊ ಹಾಗಾಗಿ ಹೋಗ್ತಾ ಇದ್ದೀರಿ ಮಗುನ ನೋಡೋದಕ್ಕೆ. ಹಾಗೆ ಬ್ರೇಕ್ಫಾಸ್ಟ್ ಮುಗಿಸಿ ರೆಡಿಯಾಗಿ ಮನೆ ಬಿಟ್ವಿ. ಸೊ ಆನ್ ದ ವೇ ನಮ್ಮ ಮನೆಯಿಂದ ನನ್ನ ಫ್ರೆಂಡ್ ಮನೆಗೆ ಆಲ್ಮೋಸ್ಟ್ 1 hour ಡಿಸ್ಟೆನ್ಸ್ ಇದೆ. ಸೊ ಹೋಗ್ತಾ ಖಾಲಿ ಕೈಯಲ್ಲಿ ಹೋಗೋದಕ್ಕಾಗಲ್ಲ ಅಂಥೇಳಿ ಮಗುಗೇನಾದರೂ ಗಿಫ್ಟ್ ತೊಗೊಳ್ಳೋಣ ಅಂಥೇಳಿ ಗಿಫ್ಟ್ ಸೆಲೆಕ್ಟ್ ಮಾಡಿದೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಗಿಫ್ಟು, ಲೈಕ್ ನಾನೇ ಆಟಾಡೋಕ್ಕೆ ತೊಗೊಳ್ಳೋಣ ಅಂತ ತುಂಬ ಅಂದ್ಕೊಳ್ತಾ ಇರಬೇಕಾದ್ರೆ ನಂಗೆ ಅದು ಅವಳ ಮಗು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದೇ ಗಿಫ್ಟ್ ಕೊಟ್ಟಿದ್ದೆ ಅವಳಿಗೆ. ನೀವು ನೋಡ್ತಾ ಇರ್ಬೋದು ವಿಡಿಯೋ ಅಲ್ಲಿ. ಸೊ ಹಂಗೆ ಗಿಫ್ಟ್ನ ರ್ಯಾಪ್ ಮಾಡಿಸ್ಕೊಂಡು ಸೊ ಇನ್ನೇನು ಆಲ್ಮೋಸ್ಟ್ ಒಂದು 10 ನಿಮಿಷ ಇತ್ತು ಅವಳ ಮನೆಗೆ ಲೊಕೇಶನಿಂದ. ಸೊ ಆನ್ ದ ವೇ ಹಾಗೆ ಹೊರಡ್ತಾ ಇದ್ವಿ. ಮನೆ ಫೈನಲಿ ರೀಚ್ ಆದ್ವಿ. ಅವಳು ಫುಲ್ ಖುಷಿಯಾಗಿದ್ಲು, ಎಷ್ಟು ದಿನ ಆದಮೇಲೆ ಸಿಕ್ಕಿದ್ದೀರಿ ಅಂತ. ಅವ್ರ ಅಮ್ಮ ಸಹ ಹಾಗೆ ತುಂಬ ದಿನ ಆದಮೇಲೆ ಬಂದಿದ್ಯಾ ಅಂಥೇಳಿ ನೋಡ್ತಾ ಇರ್ಬೇಕಾದ್ರೆ ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ವಿಸಿಟ್ ಕೊಟ್ಟಳು. ಸೊ ನಾನು ಇವಳು ತುಂಬ ದಿನ ಆಗಿತ್ತು ಮೀಟ್ ಮಾಡಿ. ನಾನು ನಿವಿ ಮನೆಗೆ ಬರ್ತಾಯಿದ್ದೀನಿ ಅಂತ ಹೇಳಿದ ತಕ್ಷಣ ನಾನು ಬರ್ತೀನಿ ಅಂತ ಹೇಳಿ ಬಂದಳು. ಮಗು ಕೈಯಲ್ಲಿ ಗಿಫ್ಟ್ ಒಬ್ಳು ಮೇಕಪ್ ಆರ್ಟಿಸ್ಟು, ಇನ್ನೊಬ್ಬಳು ಕ್ಯಾಪ್ಚರ್ ಮಾಡಬೇಡ ಅಂತ ನಗ್ತಿದ್ಲು. ಹಾಗೆ ಅವರಮ್ಮ ಅಷ್ಟು ಬೇಗ ನಮಗೆ ಊಟ ಕೊಟ್ಟರು. ನಮಗೆ ಊಟ ಮುಗಿಸ್ಕೊಂಡು ಮಗು ಜೊತೆ ಹಾಗೆ ಆಟಾಡ್ತಾ ಇದ್ವಿ. ಅವರಮ್ಮ ಹೇಳ್ಕೊಡ್ತಾಯಿದ್ರು, ನನ್ನ ಫ್ರೆಂಡ್ ಅವರಮ್ಮ, ಆಂಟಿಯನ್ನು ಇವರೆಲ್ಲ ನಿಮ್ಗೆ ಆಂಟಿ ಆಗಬೇಕು ಅಂತ ಹೇಳಿ. ನಾವು ಹಂಗೆ ತಮಾಷೆ ಮಾಡಿಕೊಂಡು ಮಗು ಜೊತೆ ಮಗು ಮುಂದೆನೇ ಗಿಫ್ಟ್ ಓಪನ್ ಮಾಡೋಣ ಅಂತ ಹೇಳಿ ಓಪನ್ ಮಾಡ್ತಾಯಿದ್ವಿ. ಅವ್ನ ರಿಯಾಕ್ಷನ್ ನೋಡೋಣ ಅಂಥೇಳಿ. ಅವ್ನು ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್ನ ಕಣ್ಮಿಟ್ಟಿಕ್ಸ್ದಾಗ ನೋಡ್ತಾ ಇದ್ದ. ಯಾಕಂದರೆ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ಅಂತ ನಾನು ರೇಗಿಸ್ತಾ ಇದ್ದೆ, ಚೆನ್ನಾಗಿ ಕಾಣ್ತಾ ಇದ್ದಾಳೆ ನೋಡು ಅಂತ. ಸೊ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು ಗಿಫ್ಟ್ ಅದ ಇಲ್ಲ ನಗ್ತಾನೆ ನೋಡು. ಅವ್ನಿಗೆ ಈ ಥರ ಪೇಪರ್ ಸೌಂಡ್ ಇಷ್ಟ ಆಗುತ್ತೆ ಅಂತ ನಗ್ತಾನಂತೆ. ಸೊ ಹಾಗಾಗಿ ನಾನು ಅದೇ ಸೌಂಡ್ ಮಾಡ್ತಾಯಿದ್ದೆ ಅವ್ನು ಅದಾಗಲಿ ಅಂತ ಹೇಳಿ. ಬಟ್ ಅವನೇನು ರಿಯಾಕ್ಟೇ ಮಾಡ್ತಾ ಇರಲಿಲ್ಲ. ಸೊ ಹಿಂಗೆ ಓಪನ್ ಮಾಡ್ತಾ ಇದ್ಲು. ಆ್ಯಕ್ಚುಲಿ ನಾನು ಆನ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದು ಆಗಲಿಲ್ಲ. ಆ್ಯಕ್ಚುಲಿ ನಾನು ನೋಡಿಸ್ಕೊಂಡಿರಲಿಲ್ಲ ಹೆಂಗೆ ಏನು ಅಂತೇಳಿ. ಸೊ ಅವಳು ನನ್ನ ಫ್ರೆಂಡ್ ಟ್ರೈ ಮಾಡ್ತಾಯಿದ್ಲು ಆನ್ ಮಾಡಿ. ಆಮೇಲೆ ಚಾರ್ಜ್ ಇಲ್ವೇನೋ ಅಂತ ಚಾರ್ಜಿಗೆಲ್ಲ ಹಾಕಿ ಟ್ರೈ ಮಾಡಿದ್ವಿ. ಆಮೇಲೆ ಲೇಟಾಗಿ ನಾವು ನೋಡಿದ್ವಿ, ಓಕೆ ಅಲ್ಲಿ ಬಟನ್ ಇದೆ ಅಂತ ಹೇಳಿ. ಆಮೇಲೆ ಫೈನಲಿ ನನ್ನ ಫ್ರೆಂಡ್ ಏನೋ ಸರ್ಕಸ್ ಮಾಡಿ ಆನ್ ಮಾಡಿದ್ಲು. ಆ ಮಗು ಜೊತೆ ಇವಳು ಫೋಟೋ ತೆಕ್ಕೊಬೇಕು ಅಂಥೇಳಿ ಅವ್ರ ಅಮ್ಮ ಮುಂದೆಯಿಂದ ಕುತ್ಕೊಂಡು ನಗಿಸ್ತಾ ಇದ್ಲು ಮಗುನ. ಅವನಾದರೂ ಏನೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಪಾಪ ತುಂಬ ಎಫರ್ಟ್ಸ್ ಆಗ್ತಾಯಿದ್ಲು ನಮ್ಮ ನಿವಿ ಮಗು ನಗಾಡಲಿ ಎಲ್ಲ ಫೋಟೋ ನೋಡಲಿ ಅಂತ ಹೇಳಿ. ಪಾಪ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಬಂದಿದ್ದಾರೆ ಅಂತ ಹೇಳಿ. ಎಲ್ಲ ಹೋಗ್ಬೇಕು ನೀನು, ಎಲ್ಲ ಹೋಗ್ಬೇಕು ನೀನು, ಎಲ್ಲ ಹೋಗ್ಬೇಕು ನೀನು, ಎಲ್ಲ ಹೋಗ್ಬೇಕು. ಬಿಡೇ ನನ್ನ, ಯಾಕೆ ಹಿಂಸೆ ಕೊಡ್ತಾ ಇದೆಯಾ ಮೋನಿ? ಅವ್ನ ಮನ್ಸಿನ ಮಾತು ನಾನು ಹೇಳ್ತಾ ಇದ್ದೀನಿ. ನೋಡೋಕೆ ಬಂದಿರೋದೆ ಕಂಟೆಂಟ್ಗೋಸ್ಕರ. ಹಾಗೆ ಇನ್ನೊಂದು ದಿನ ಮೆಸೇಜ್ ಮಾಡುವಾಗ ನಾನು ನನ್ನ ಫ್ರೆಂಡ್ಗೆ ಹೇಳಿದೆ, ನಾನು ನಿಮ್ಮ ಮನೆಗೆ ಬರ್ತಾ ಇರೋದೆ ನನಗೆ ಕಂಟೆಂಟ್ ಸಿಗುತ್ತೆ ಅಂತ ಹೇಳಿ. ಅದನ್ನೇ ಹೇಳ್ತಾ ಇದ್ಲು, ಕಂಟೆಂಟ್ ಸಿಗುತ್ತೆ ಅಂತ ಹೇಳಿ ಬಂದಿದ್ಯಾ ಅಂತ. ಹಾಗೆ ಇನ್ನೇನು ಮನೆಗೆ ಹೊರಡೋಣ ಅಂಥೇಳಿ ಹೊರಗಡೆ ಬರೋಣ ಅಂತ ಅಂದ್ಕೊಂಡಾಗ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಎಲ್ಲರೂ ಅಂಥೇಳಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಹಾಗೆ ನನ್ನ ಫ್ರೆಂಡ್ ಮೇಕಪ್ ಕಲ್ತಿದ್ದಾಳೆ ಇವಾಗ. ಸೊ ಹಾಗಾಗಿ ಏನು ನಿನ್ನ ಚಾನಲ್ ಹೆಸರು ಅಂತೆಲ್ಲ ಕೇಳ್ತಾ ಇದ್ದೆ. ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಮೋನಿಶಾಗೆ. ಮೇಕ್ ಓವರ್ ಕ್ಲಾಸ್ಗೋಗಿ ಮೇಕಪ್ ಕಲ್ತಿದ್ದಾಳೆ. ಈ ಥರ ಎಲ್ಲ ದಯವಿಟ್ಟು ಎಲ್ಲ ಹಾಕ್ಬೇಡ, ಚೆನ್ನಾಗಿ ಮಾತಾಡೋದು, ಚೆನ್ನಾಗಿ ಇದನ್ನು ಹಾಕ್ತೀನಿ ನಾನು.
ಹಾಗೆ ಹೊರಡೋಣ ಅಂತ ಹೇಳಿ ಬಂದ್ವಿ. ಸೊ ಇವರು ಸಹ ವೆಯ್ಟ್ ಮಾಡ್ತಾಯಿದ್ರು ನಮ್ಮನ್ನು ಕಳಿಸ್ಕೊಡೋದಕ್ಕೆ. ಬಾಯ್ ಅಂಥೇಳಿ ಆಂಟಿ ಬಾಯ್ ಮಾಡ್ತಾ ಇದ್ದಾರೆ. ಸೊ ಹಿಂಗೆ ಇವಳು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಇಲ್ಲ ಜ್ಯೂಸ್ ಕುಡ್ಕೊಂಡು ಹೋಗೋಣ, ಹೆಂಗೂ ಹೊರಡ್ತಾ ಇದ್ದೀವಿ, ತುಂಬ ದಿನ ಆಗಿತ್ತು. ಇವಳು ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್. ಸೊ ಹಂಗೆ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂಥೇಳಿ ಅವ್ರ ಮನೆ ಪಕ್ಕದ ರೋಡಲ್ಲೇ ಬಂದು ಜ್ಯೂಸ್ ತೊಗೊಂಡ್ವಿ. ಹಾಗೆ ಫ್ರೆಂಚ್ ಫ್ರೈಸು ಮತ್ತು ಪಿಝಾ ತೊಗೊಂಡ್ವಿ. ಆ್ಯಕ್ಚುಲಿ ಪಿಝಾ ರಿವ್ಯೂ ಮಾಡೋಣ ಹೇಗಿದೆ ಅಂತ ಹೇಳಿ ಸುಮ್ಮನೆ ಹಾಗೆ ಟ್ರೈ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಚೆನ್ನಾಗಿತ್ತು, ಅಂದರೆ ನಾವು ಕೊಟ್ಟಿರೋ ದುಡ್ಡಿಗೆ ವರ್ತ್. ಮಾರ್ಗ್ರೆಟಾ ಪಿಝಾ 99 ರುಪೀಸ್ಗೆ ಎಲ್ಲೂ ಸಿಗೋಲ್ಲ, ಬಟ್ ಎಲ್ಲಿ ಸಿಕ್ಕಿತ್ತು ನಮಗೆ, ಬಟ್ ವರ್ತ್ ಅನ್ನಿಸ್ತು ನಮಗೆ. ಚೆನ್ನಾಗಿತ್ತು ಟೇಸ್ಟ್ ಸಹ. ನನ್ನ ಫ್ರೆಂಡ್ ಅದೇ ಹೇಳ್ತಾಯಿದ್ದೆ, ನಾವು ಕೊಟ್ಟಿರೋ ದುಡ್ಡಿಗೆ ಇಷ್ಟು ಚೆನ್ನಾಗಿ ಟೇಸ್ಟ್ ಕೊಟ್ಟಿರೋದೇ ಗ್ರೇಟ್ ಅಂತ ಹೇಳಿ. ಹಾಗೆ ಮುಗಿಸ್ಕೊಂಡು ಅವಳ ಮನೆ ಕಡೆ ಹೊರಡ್ತಾ ಇದ್ದಾಳೆ. ಬಾಯ್ ಅಂತೇಳಿ ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ ಅಂತ ಹೇಳಿ ನಾನು ಹಾಗೆ ಹೋಗ್ತಾ ನಮ್ಮ ಅಮ್ಮನ ಮನೆ ದಾರಿಯಲ್ಲಿ ಇತ್ತು. ಹಾಗೆ ಒಂದು ವಿಸಿಟ್ ಕೊಟ್ಟು ಮನೆಗೆ ವಾಪಸ್ ಹೊರಡ್ತಾ ಇದ್ದೀವಿ. ಹಾಗೆ ನಾನು ನನ್ನ ಫ್ರೆಂಡ್ ಮನೆಯಿಂದ ಬಂದು ಅಡುಗೆ ಎಲ್ಲ ಮಾಡಿ ಮುಗಿಸಿ, ಸೊ ನಾಳೆಯಿಂದ 21 ಡೇಸ್ದು ವೆಯ್ಟ್ ಲಾಸ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಮಾಡಲೇಬೇಕು ಬಿಡದೆ ಅಂತ ಹೇಳಿ ಫಿಕ್ಸ್ ಆಗ್ತಾಯಿದ್ದೀನಿ, ನೋಡೋಣ. ಹಾಗೆ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಫಸ್ಟ್ ನೀನು ಮಾಡಮ್ಮ ಅಂತ ಹೇಳಿ ಇತ್ತು. ಹಾಗೆ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.